ಕೇಸ ಡೇಟಾ ವಿಷನ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋ ಅಲ್ಲಿ ಪವರ್ ಬಿ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಎಲ್ಲ ಇರುತ್ತೆ, ಅದನ್ನ ಒಂದೊಂದೇ ನೋಡೋಣ. ಪವರ್ ಬಿ ಅನ್ನೋದು ಒಂಥರ ಈಸಿ ಟೂಲ್, ಅದೊಂಥರ ಬಿಸ್ನೆಸ್ ಇಂಟೆಲಿಜೆನ್ಸ್ ಎಲ್ಲ ಮಾಡುತ್ತೆ. ರಾ ಡೇಟಾ ಕೊಟ್ರೆ ಅದಕ್ಕೆ ETL ಪ್ರೋಸೆಸ್ ಮಾಡ್ಬೋದು, ವಿಶುವಲೈಸೇಷನ್ ಮಾಡ್ಬೋದು, ಜೊತೆಗೆ ಕ್ಲೈಂಟ್ಸ್ಗೆ ಪಬ್ಲಿಷ್ ಮಾಡ್ಬೋದು. ಬಟ್ ಅದ್ರಲ್ಲೂ ಸ್ವಲ್ಪ ಚಾಲೆಂಜಸ್ ಇದೆ. ಈ ಚಾಲೆಂಜಸ್ ಇಂಟರ್ವ್ಯೂಲಿ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಆಗಿ ಕೇಳ್ತಾ ಇದಾರೆ. ಆ ಟೆಕ್ನಿಕಲ್ ಟರ್ಮ್ಸ್, ಫಿಲ್ಟರ್ಸ್, ಸ್ಲೈಸಸ್, ಚಾರ್ಟ್ಸ್, ಸರ್ವಿಸಸ್ ಎಲ್ಲ ಬಿಟ್ಟು ರಿಯಲ್ ಟೈಮ್ ಸಿನಾರಿಯೋಸ್ ಕೇಳ್ತಾ ಇದಾರೆ. ಆಲ್ಮೋಸ್ಟ್ ಎವ್ರಿ ಇಂಟರ್ವ್ಯೂ ಅಲ್ಲಿ ಈ ಚಾಲೆಂಜಸ್, ನಿಮ್ ಪ್ರಾಜೆಕ್ಟ್ ಅಲ್ಲಿ ಏನ್ ಚಾಲೆಂಜಸ್ ಬಂತು ಅಂತ ಕೇಳ್ತಾರೆ. ಸೊ ಇದನ್ನ ಚಾಲೆಂಜಸ್ ಫಸ್ಟ್ ಹೇಳ್ತೀನಿ, ಆ ಚಾಲೆಂಜಸ್ಗೆ ಹೆಂಗ್ ಓವರ್ಕಮ್ ಮಾಡ್ಬೋದು, ಹೆಂಗ್ ಸೊಲ್ಯೂಷನ್ಸ್ ಕೊಡ್ಬೋದು ಅನ್ನೋದನ್ನು ಹೇಳ್ತೀನಿ. ನೀವು ಪವರ್ ಬಿ ಇಂಟರ್ವ್ಯೂ ಆದ್ಮೇಲೆ ಕಂಪನಿಗೆ ಹೋದ್ಮೇಲೆ ಇದನ್ನೆಲ್ಲಾಗಿ ರಿಯಲ್ ಟೈಮ್ ಆಗಿ ಯೂಸ್ ಮಾಡ್ತೀರಾ. ಆ ಸೊಲ್ಯೂಷನ್ಸ್ ಎಲ್ಲ ಹೆಂಗ್ ಕೊಡೋದು ಅನ್ನೋದನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ಮೊದಲನೇ ಚಾಲೆಂಜ್ ಏನು ಅಂದ್ರೆ, ಪವರ್ ಬಿ ನಮ್ಗೆ ಗೊತ್ತಿರಂಗೆ 100 ಡೇಟಾ ಸೋರ್ಸಸ್ ಅಕ್ಸೆಪ್ಟ್ ಮಾಡುತ್ತೆ. CSV ಫೈಲು, XML ಫೈಲು, ಎಕ್ಸೆಲ್ ಫೈಲ್ಸ್, ಡೇಟಾ ಬೇಸ್ ಇಂದ ಬರೋದು, ಕ್ಲೌಡ್ ಇಂದ ಬರೋದು. ನೀವ್ ಯಾವ್ದನ್ ಬೇಕಾದ್ರೂ ಕನೆಕ್ಟ್ ಮಾಡಿ ರಿಪೋರ್ಟ್ ಮಾಡ್ಬೋದು. ಒಂದು ಮೇಜರ್ ಅಡ್ವಾಂಟೇಜ್ ಪವರ್ ಬಿ ಅಲ್ಲಿ ಅಂದ್ರೆ ಎಲ್ಲಾ ಡೇಟಾ ಸೋರ್ಸ್ ಅನ್ನು ಕನೆಕ್ಟ್ ಮಾಡ್ಬೋದು. ಅದೇ ತರ ಚಾಲೆಂಜಸ್ ಅದೇ ತರ ಆಯ್ತು. ಹೆಂಗೆ ಅಂದ್ರೆ, ಎಲ್ಲಾ ಡೇಟಾ ಸೋರ್ಸ್ ಇಲ್ಲೊಂದ್ ಕಡೆ ಬರ್ತದೆ, ಅಲ್ಲೊಂದ್ ಕಡೆ ಬರ್ತದೆ ಅಂತ ಎಲ್ಲಾ ಕನೆಕ್ಟ್ ಆದ್ರೆ ನಿಮ್ಗೆ ಆ ರಿಲೇಶನ್ಶಿಪ್ ಮಾಡೋದು ಸಖತ್ ಕಷ್ಟ ಇರುತ್ತೆ. ನಾನು ರಿಯಲ್ ಟೈಮ್ ಪ್ರಾಜೆಕ್ಟ್ ಅಲ್ಲಿ 41 ಟೇಬಲ್ಸ್ ಕನೆಕ್ಟ್ ಮಾಡಿದ್ದೀನಿ. ಆ 41 ಟೇಬಲ್ಸ್ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ, ಒಂದಕ್ಕೊಂದು ಮ್ಯಾಪಿಂಗ್ ಇರಲ್ಲ. ಅದಕ್ಕೆ ಮ್ಯಾಪಿಂಗ್ ಕಂಡಿಡ್ದು, ಅದಕ್ಕೆ 1 to 1, 1 to many ಅದನ್ನೆಲ್ಲ ಕಂಡಿಡ್ದು, ಅದನ್ನ ನಾವು ಜಾಯಿನ್ ಮಾಡಿ ಅದನ್ನ ನಾವು ರಿಪೋರ್ಟ್ ಮಾಡೋಷ್ಟಕ್ಕೆ ಇದೊಂಥರ ಮೇಜರ್ ಚಾಲೆಂಜ್. ಡೇಟಾ ಸೆಟ್ ಒಂದ್ 2-3 ಡೇಟಾ ಸೋರ್ಸ್ ಇಂದ ಬಂದ್ರೆ ಓಕೆ, ಒಂದ್ 5, 6, 7, 8 ಆತರ ಬಂದ್ರೆ ಆ ರಿಲೇಶನ್ಶಿಪ್ ಗೊತ್ತಾಗಲ್ಲ. ಒಂದು XML ಇಂದ ಬರುತ್ತೆ, ಒಂದು CSV ಇಂದ ಬರುತ್ತೆ, ಒಂದು ಕ್ಲೌಡ್ ಇಂದ ಬರುತ್ತೆ. ಅದನ್ನ ಹೆಂಗ್ ರಿಲೇಟ್ ಮಾಡ್ತೀರಾ? ಎಲ್ಲ ಬಿಸ್ನೆಸ್ ಬೇಕಾಗಿರೋ ಡೇಟಾನೇ. ಆ ಬಿಸ್ನೆಸ್ ಬೇಕಾಗಿರೋ ಡೇಟಾದಲ್ಲಿ ಅದನ್ನ ಹೆಂಗ್ ರಿಲೇಷನ್ ಮಾಡೋದು ಅನ್ನೋದು ಸಿಕ್ಕಾಪಟ್ಟೆ ಒಂದು ಚಾಲೆಂಜ್. ಅದ್ರ ಜೊತೆಗೆ ನಿಮಗೆ ಗೊತ್ತಿರಂಗೆ ಡೇಟಾ ಸಿಕ್ಕಿದ್ರು ಅದರಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು, ಇಲ್ಲಾಗೆ ಇನ್ಕನ್ಸಿಸ್ಟೆಂಟ್ ಆಗಿರ್ಬೋದು. ಸೊ ಇದೇನು ಅಂದ್ರೆ, ನೀವ್ ಯಾವ ಡೊಮೈನ್ ಬೇಕಾದ್ರೆ ಕೆಲಸ ಮಾಡ್ತಾರೆ, ಯಾವ ಪ್ರಾಜೆಕ್ಟ್ ಬೇಕಾದ್ರೆ ಮಾಡ್ತಾರೆ, ಅದ್ರಲ್ಲಿ ಬಿಸ್ನೆಸ್ ನಾಲೆಜ್ ಗೊತ್ತಿಲ್ಲ ಅಂದ್ರೆ ಅದೊಂಥರ ಇನ್ಕಂಪ್ಲೀಟ್ ಆಗುತ್ತೆ. ಮಂತ್ ಆನ್ ಮಂತ್ ಕಂಡಿಡಿಬೇಕಾ, ಇಲ್ಲ ರಿಪೋರ್ಟ್ ಕ್ವಾರ್ಟರ್ಲಿ ರಿಪೋರ್ಟ್ ಕಂಡಿಡಿಬೇಕಾ, ಇಲ್ಲ ಅದನ್ನ ಹೆಂಗ್ ರಿಪೋರ್ಟ್ ಮಾಡ್ಬೇಕು, ಏನೇನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಗೊತ್ತಾಗದೇ ಇಲ್ಲ. ನೀವು ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಾದ್ರು ನಿಮ್ಗೆ ಅರ್ಥ ಆಗಿಲ್ಲ, ಏನ್ ಬಿಸ್ನೆಸ್ ವರ್ಕ್ ಮಾಡ್ತಿಲ್ಲ ಅಂದ್ರೆ ಅದೊಂಥರ ಇನ್ಕಂಪ್ಲೀಟ್ ಡೇಟಾ. ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ಬೇಕಾದ್ರೆ ಯಾವ ತರ ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ಬೇಕು, ಹೊಸ ಕಾಲಮ್ ಆಡ್ ಮಾಡ್ತಿದ್ದೀನಿ, ಅಡಿಷನಲ್ ಕಾಲಮ್ಸ್ ಬೇಕು ಅಂದ್ರೆ ಅದನ್ನ ನಾನು ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ನನಗೆ ಬಿಸ್ನೆಸ್ ನಾಲೆಜ್ ಇಲ್ಲದೆ ನನ್ನ ಕೈಲಿ ಮಾಡೋದಿಕ್ಕೆ ಆಗಲ್ಲ. ಅದೊಂಥರ ಚಾಲೆಂಜ್. ಬಿಸ್ನೆಸ್ ಅರ್ಥ ಮಾಡ್ಕೊಂಡು ಯಾವ ಟ್ರಾನ್ಸ್ಫಾರ್ಮೇಶನ್ಸ್ ಇನ್ಕ್ಲೂಡ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಬೇಕು. ನೆಕ್ಸ್ಟ್ ಡೇಟಾ ಕ್ವಾಲಿಟಿ ಇಶ್ಯೂನ ನೋಡೋಣ. ಎಲ್ಲಾ ಪ್ರಾಜೆಕ್ಟ್, ಎಲ್ಲಾ ಆರ್ಗನೈಸೇಷನ್ಸ್ ಅಲ್ಲಿ ಇದೊಂದು ಮೇಜರ್ ಪ್ರಾಬ್ಲಮ್. ಡೇಟಾ ಅಂತೂ ಕ್ಲೀನ್ ಆಗಿರೋದೇ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಡೇಟಾ ಸೆಟ್ ಬರುತ್ತೆ, ಆ ಡೇಟಾ ಸೆಟ್ ಅಲ್ಲಿ ಏಜು ಇಯರ್ಸ್ ಅಲ್ಲಿ ಕೊಟ್ಟಿರ್ತಾರೆ. 5 years, 6 years, 25 years, 26 years ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಡೇಟಾ ಸೆಟ್ ಇರುತ್ತೆ ಅದೇ ಬಿಸ್ನೆಸ್ ಅಲ್ಲಿ, ಇನ್ನೊಂದು ಡೇಟಾ ಸೆಟ್ ಇರುತ್ತೆ, ಅದ್ರಲ್ಲಿ ಮಂತ್ಸ್ ಅಲ್ಲಿ ಕೊಟ್ಟಿರ್ತಾರೆ. 36 months, 48 months, 60 months, 80 months ಅಂತ ಕೊಟ್ಟಿರ್ತಾರೆ. ಒಂದು ಇಯರ್ ಅಲ್ಲಿ ಇದೆ, ಒಂದು ಮಂತ್ ಅಲ್ಲಿ ಇದೆ. ಅದನ್ನ ಈದರ್ ಈ ಕಡೆಯಿಂದ ಆ ಕಡೆ ಕನ್ವರ್ಟ್ ಮಾಡ್ಬೇಕು, ಇಲ್ಲ ಆ ಕಡೆಯಿಂದ ಈ ಕಡೆ ಕನ್ವರ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ಮಿಸ್ಸಿಂಗ್ ವ್ಯಾಲ್ಯೂಸ್ ಇರುತ್ತೆ, ನಲ್ ವ್ಯಾಲ್ಯೂಸ್ ಇರುತ್ತೆ, ಜಂಕ್ ವ್ಯಾಲ್ಯೂಸ್ ಇರುತ್ತೆ. ಒಟ್ಟಿಗೆ ಡೇಟಾ ಸೆಟ್ ಇಂದ ಬರೋದು ಎಲ್ಲ ರಾ ಡೇಟಾ ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದನ್ನ ಕ್ಲೀನ್ ಮಾಡೋ ಅಷ್ಟಕ್ಕೆ ಸಿಕ್ಕಾಪಟ್ಟೆ ಚಾಲೆಂಜ್. ಡೇಟಾ ಕ್ವಾಲಿಟಿ ಇಶ್ಯೂ ಎಲ್ಲಾ ಪ್ರಾಜೆಕ್ಟ್ ಅಲ್ಲಿ ಇದ್ದೇ ಇರುತ್ತೆ, ಮೇಜರ್ ಪ್ರಾಬ್ಲಮ್ ಅದು. ಜೊತೆಗೆ ಇಷ್ಟ ದಿನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ಪವರ್ ಬಿ ಅಲ್ಲಿ ಯಾವ್ದೋ ಒಂದು ಸ್ಟ್ರಕ್ಚರ್ ಡೇಟಾ ಬರುತ್ತೆ, ಟೇಬಲ್ ಫಾರ್ಮೆಟ್ ಅಲ್ಲಿ ಇರುತ್ತೆ,
ರೋಸು ಟೇಬಲ್ ಕಾಲಮ್ಸ್ ಅಲ್ಲಿ ಇರುತ್ತೆ, ಅದನ್ನ ಇಂಪೋರ್ಟ್ ಮಾಡ್ಕೊಂತೀವಿ. ಕಾಲಮ್ ಚಾರ್ಟ್, ಪೈ ಚಾರ್ಟ್, ಡೋನೆಟ್ ಚಾರ್ಟ್, ಅದು ಇದು ಎಲ್ಲ ಯೂಸ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ತೀವಿ. ಆದ್ರೆ ಇಲ್ಲೊಂಥರ ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ, ಅನ್ಸ್ಟ್ರಕ್ಚರ್ಡ್ ಡೇಟಾ, ಯಾವ್ದೋ ಒಂದು ಲಾಗ್ ಫೈಲ್ ಬಂತು, ಟೆಕ್ಸ್ಟ್ ಫೈಲ್ ಬಂತು ಅಂದ್ರೆ ಅದನ್ನ ಹೆಂಗ್ ವಿಜುವಲೈಸ್ ಮಾಡಲು ಒಂದು ಸಿಕ್ಕಾಪಟ್ಟೆ ಚಾಲೆಂಜ್. ಸೊ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ, ಈ ತರ ಅನ್ಸ್ಟ್ರಕ್ಚರ್ಡ್ ಡೇಟಾ ಬಂದ್ಬಿಟ್ರೆ ಅದನ್ನ ಡ್ರಾಪ್ ಮಾಡ್ಬಿಡ್ತಾರೆ ಕಾಲಮ್ ನ. ಅದು ದಟ್ಸ್ ನಾಟ್ ಅ ರೈಟ್ ವೇ. ಯಾಕೆ ಅಂದ್ರೆ ಅದ್ರಲ್ಲಿ ಇನ್ಫಾರ್ಮೇಶನ್ ಇರ್ಬೋದು, ನೀವು ಮಾಡಕ್ಕಾಗಲ್ಲ ಅನ್ನೋದಕ್ಕೆ ಅದನ್ನ ಡ್ರಾಪ್ ಮಾಡಬಾರ್ದು. ಅದನ್ನ ಯಾವ ಚಾರ್ಟ್ ಯೂಸ್ ಮಾಡ್ಬೋದು, ಅದನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೋದು, ಅದ್ರಲ್ಲಿ ಇರೋ ಕೀವರ್ಡ್ಸ್ ನಾವ್ ಹೆಂಗ್ ಪಿಕ್ ಮಾಡ್ಬಿಟ್ಟು ಅದನ್ನೇ ವಿಜುವಲೈಸ್ ಮಾಡೋದು ಅನ್ನೋದನ್ನ ನೋಡ್ಬೋದು. ಅನ್ಸ್ಟ್ರಕ್ಚರ್ಡ್ ಡೇಟಾ ಅನ್ನೋದು ಒಂದ್ ಚಾಲೆಂಜ್. ಮತ್ತೆ ಬಿಸ್ನೆಸ್ ಇರುತ್ತಲ್ವಾ, ನೀವು ಬ್ಯಾಂಕಿಂಗು, ಇನ್ಶೂರೆನ್ಸು, ಏರ್ಲೈನ್ಸು, ಗವರ್ಮೆಂಟ್ ಸೆಕ್ಟರ್ಸ್, ನೀವು ಯಾವ್ದೇ ಪ್ರಾಜೆಕ್ಟ್ ನೀವು ವರ್ಕ್ ಮಾಡಿದ್ರು ಅವ್ರಿಗೆ ಅಂತ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಸೇಲ್ಸ್ ಎಲ್ಲ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಹೆಂಗ್ ಕಾಸ್ಟ್ ಇದಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಎಲ್ಲ ಅವ್ರ ಒಂಥರ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಅವ್ರು ಹೇಳೋ ಅಂಡರ್ಸ್ಟ್ಯಾಂಡಿಂಗ್ ರಿಕ್ವೈರ್ಮೆಂಟ್ ನ ನೀವು ಡ್ಯಾಕ್ ಫಂಕ್ಷನ್ ಗೆ ಕನ್ವರ್ಟ್ ಮಾಡ್ತೀರಾ, ಟೆಕ್ನಿಕಲ್ ಆಗಿ ನೀವ್ ಮಾಡ್ತೀರಾ. ಅವ್ರು ಹೇಳೋ ಕ್ಯಾಲ್ಕುಲೇಷನ್ಸ್ಗೆ ನೀವು ಡ್ಯಾಕ್ ಫಂಕ್ಷನ್ಸ್ ಅಲ್ಲಿ ಬರಿಬೇಕು. ಈ ಡ್ಯಾಕ್ ಫಂಕ್ಷನ್ಸ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡಕ್ ಈಸಿ ಇರ್ಬೋದು, ಆದ್ರೆ ಅವ್ರು ಕೊಡೋ ರಿಕ್ವೈರ್ಮೆಂಟ್ಗೆ ನೀವು ಒಂದ್ ಡ್ಯಾಕ್ ಫಂಕ್ಷನ್ ಇಂದ ಔಟ್ಪುಟ್ ತಗೊಂಡು ಇನ್ನೊಂದು ಡ್ಯಾಕ್ ಫಂಕ್ಷನ್ ಹಾಕಿ ಅದನ್ನ ಸ್ವಲ್ಪ ಲೆಂತಿಯಾಗಿ ಬರ್ದು ಆ ಫುಲ್ ಎಲ್ಲಾ ಟೆಸ್ಟ್ ಕೇಸಸ್ ಪಾಸ್ ಮಾಡೋಷ್ಟಕ್ಕೆ ಅದೊಂದು ಸಿಕ್ಕಾಪಟ್ಟೆ ಚಾಲೆಂಜ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಡ್ಯಾಕ್ ಫಂಕ್ಷನ್ ಸುಮಾರು 2-3 ದಿವಸ ಕುತ್ಕೊಂಡು ಮಾಡಿದೀನಿ, ಅಷ್ಟು ಕಷ್ಟ ಆಯ್ತು. ಅವ್ರು ಕೊಡೋ ಕ್ಯಾಲ್ಕುಲೇಷನ್ ನಾನ್ ಮಾಡೋದಕ್ಕೂ ಮ್ಯಾಚೇ ಆಗ್ತಾ ಇರ್ಲಿಲ್ಲ. ಅದನ್ನೆಲ್ಲ ನಾವು ಒಂದೊಂದೇ ಟೆಸ್ಟ್ ಕೇಸ್ ಬರ್ದು ಅದನ್ನ ವೆರಿಫೈ ಮಾಡಿ ಅದನ್ನ ಒರಿಜಿನಲ್ ಡೇಟಾ ಹಾಕೋಷ್ಟಕ್ಕೆ 2-3 ದಿವಸ ಆಯ್ತು. ಅದೊಂಥರ ಚಾಲೆಂಜ್. ರಿಕ್ವೈರ್ಮೆಂಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಹೋಗುತ್ತೆ. ಹೇಳ್ದಂಗೆ ನೀವು ಇ ಕಾಮರ್ಸ್ ಕೆಲಸ ಮಾಡ್ಬೋದು, ಬ್ಯಾಂಕಿಂಗ್ ಕೆಲಸ ಮಾಡ್ಬೋದು, ಇನ್ಶೂರೆನ್ಸ್ ಕೆಲಸ ಮಾಡ್ಬೋದು. ಅದ್ರಲ್ಲಿ ಅವ್ರಿಗೆ ಸೇಲ್ಸ್ ರಿಪೋರ್ಟ್ ಬೇಕಾ, ಪ್ರಾಫಿಟ್ ರಿಪೋರ್ಟ್ ಬೇಕಾ, ರೆವೆನ್ಯೂ ರಿಪೋರ್ಟ್ ಬೇಕಾ ಅನ್ನೋದು ನಿಮಗೆ ಕಷ್ಟ ಇರುತ್ತೆ ಸ್ವಲ್ಪ ಅರ್ಥ ಆಗೋಕ್ಕೆ. ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಇದು ಮಾಡೋದಕ್ಕೆ ಆಗಲ್ಲ. ಅದನ್ನ ರೈಟ್ ಮೆಟ್ರಿಕ್ಸ್ ಅಂತ ಹೇಳ್ತೀನಿ. ಕರೆಕ್ಟ್ ಆದ ಮೆಟ್ರಿಕ್ಸ್, ಸೇಲ್ಸ್ ಬೇಕಾ, ಪ್ರಾಫಿಟ್ ಬೇಕಾ, ರೆವೆನ್ಯೂ ಬೇಕಾ ಅನ್ನೋದು ಆ ಬಿಸ್ನೆಸ್ ನಾಲೆಜ್ ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಜೊತೆಗೆ ವಿಶ್ವಲ್ಸ್ ಇರುತ್ತಲ್ವಾ, 30 ವಿಶ್ವಲ್ಸ್ ಇದೆ, ಜೊತೆಗೆ 250 ಡಿಫಾಲ್ಟ್ಸ್, ಐ ಮೀನ್ ಕಸ್ಟಮ್ ಚಾರ್ಟ್ಸ್ ಇರುತ್ತೆ ಪವರ್ ಬಿ ಐಲಿ. ಅದನ್ನೆಲ್ಲ ಯಾವ ಡೇಟಾಗೆ ಯಾವ ಚಾರ್ಟ್ ಯೂಸ್ ಮಾಡ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜ್. ನೀವು ಟೇಬಲ್ ಹಾಕಿರ್ತೀರಾ, ಅವ್ರು ಬೇರೆ ಏನೋ ಕೇಳ್ತಾರೆ. ನೀವು ಕಾಲಮ್ ಚಾರ್ಟ್ ಹಾಕಿರ್ತೀರಾ, ಅವ್ರು ಪೈ ಚಾರ್ಟ್ ಕೇಳ್ತಾರೆ. ಸೊ ಆ ರೈಟ್ ಡೇಟಾಗೆ ರೈಟ್ ಚಾರ್ಟ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜ್. ಸೊ ಓವರ್ ಆಲ್ ನೋಡಿದ್ರೆ ಡೇಟಾ ಸೋರ್ಸ್ ಸಿಕ್ಕಾಪಟ್ಟೆಯಿಂದ ಬರುತ್ತೆ, ಅದೊಂಥರ ಚಾಲೆಂಜು. ಇನ್ಕಂಪ್ಲೀಟ್ ಇರುತ್ತೆ, ನಿಮ್ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ನಿಮ್ಗೆ ಏನ್ ಕಾಲಮ್ ಮಾಡ್ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಜೊತೆಗೆ ಡೇಟಾ ಕ್ವಾಲಿಟಿ ಇಶ್ಯೂ ಅಂತೂ ಎಲ್ಲಾ ಪ್ರಾಜೆಕ್ಟ್ ಅಲ್ಲಿ ಇದ್ದೇ ಇರುತ್ತೆ. ಅದನ್ನ ಹೆಂಗ್ ಓವರ್ಕಮ್ ಮಾಡೋದು. ಅನ್ಸ್ಟ್ರಕ್ಚರ್ ಡೇಟಾ, ಇತ್ತೀಚೆಗೆ ಅನ್ಸ್ಟ್ರಕ್ಚರ್ ಡೇಟಾ ಜಾಸ್ತಿ ಬರ್ತಾ ಇದೆ ಒಂದೊಂದು ರಿಪೋರ್ಟ್ ಅಲ್ಲಿ, ಅದನ್ನ ಹೆಂಗ್ ವಿಜುವಲೈಸ್ ಮಾಡೋದು. ಆಮೇಲೆ ಅವ್ರು ಕೊಡೋ ರಿಕ್ವೈರ್ಮೆಂಟ್ಗೆ ಆ ಡ್ಯಾಕ್ ಫಂಕ್ಷನ್ಸ್ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಮೆಟ್ರಿಕ್ಸ್, ಪ್ರಾಫಿಟ್, ಸೇಲ್ಸ್, ರೆವೆನ್ಯೂನ ಯಾವ ತರ ರಿಕ್ವೈರ್ಮೆಂಟ್ಗೆ ಯಾವ ತರ ರಿಪೋರ್ಟ್ ಮಾಡ್ಬೇಕು, ಯಾವ ತರ ಬಿಸ್ನೆಸ್ ಯೂಸ್ ಕೇಸ್ ಇರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಇದೆಲ್ಲ ನೀವು ಇಂಟರ್ವ್ಯೂಲ್ ಹೇಳ್ಬೋದು. ಇದೆಲ್ಲ ರಿಯಲ್ ಟೈಮ್ ಸಿನಾರಿಯೋ ಚಾಲೆಂಜಸ್ ಫೇಸ್ಡ್. ಓಕೆ, ನಾವು ಇದಕ್ಕೆ 2 ತರ ಕೇಳ್ಬೋದು. ಒಂದು ಚಾಲೆಂಜಸ್ ಕೇಳ್ಬೋದು, ಇನ್ನೊಂದು ಅದಕ್ಕೆ ಏನ್ ಸೊಲ್ಯೂಷನ್ ಕೊಟ್ಟೆ ಅಂತಾನು ನೀವು ಕೇಳ್ಬೋದು. ಅದರಲ್ಲಿ ನಾನು ಸ್ವಲ್ಪ ಚಾಲೆಂಜಸ್ ಹೇಳ್ತೀನಿ, ಆ ಚಾಲೆಂಜಸ್ ನ ಓವರ್ಕಮ್ ಮಾಡೋದಕ್ಕೆ ಸೊಲ್ಯೂಷನ್ಸ್ ಕೊಡ್ತೀನಿ. ಅದ್ ಹೆಂಗ್ ಮಾಡ್ಬೋದು ಅಂದ್ರೆ, ಹೇಳಿದ್ನಲ್ಲ, ಇಲ್ಲಿಂದ ಸ್ವಲ್ಪ ಡೇಟಾ ಬರುತ್ತೆ, ಅಲ್ಲಿಂದ ಸ್ವಲ್ಪ ಡೇಟಾ ಬರುತ್ತೆ, ಡೇಟಾ ಬೇಸ್ ಇಂದ ಬರುತ್ತೆ, CSV ಫೈಲ್ಸ್ ಬರುತ್ತೆ, ಎಕ್ಸೆಲ್ ಫೈಲ್ಸ್ ಇಂದ ಬರುತ್ತೆ. ಅದನ್ನೆಲ್ಲ ಸೋರ್ಸ್ ಅಲ್ಲೇ ಮಾಡಿ. ಪವರ್ ಕ್ವೆರಿ ಎಡಿಟರ್ ಬಿಲ್ಟ್ ಇನ್ ETL ಟೂಲ್ ಅಂತ ಕರೀತಾರೆ ಪವರ್ ಬಿ ಅಲ್ಲಿ. ಅದು ಮಾಡುತ್ತೆ ಅಂತ ಹೇಳಕ್ಕೆ ಹೋಗಿ ಅದಕ್ಕೆ ತುಂಬಾ ಬರ್ಡನ್ ಕೊಡಬಾರ್ದು. ಅದನ್ನೆಲ್ಲ ಆ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಎಲ್ಲ ಸೋರ್ಸ್ ಅಲ್ಲೇ ಮಾಡಿ. ಸೋರ್ಸ್ ಏನಿರ್ಬೋದು, SQL ಸರ್ವರ್ ಇರ್ಬೋದು, ಅಜೂರ್ ಇರ್ಬೋದು, ಸ್ನೋಫ್ಲೇಕ್ ಇರ್ಬೋದು. ಅಲ್ಲೇ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಪವರ್ ಬಿಗೆ ತಗೊಂಬನ್ನಿ. ಹಿಂಗ್ ಮಾಡಿದ್ರೆ ಆ ಮ್ಯಾಪಿಂಗ್ ಪ್ರಾಬ್ಲಮ್ ಇಲ್ಲಿ ಬೇಕಾಗಲ್ಲ. ನೀವು ಆಲ್ರೆಡಿ ಮ್ಯಾಪ್ ಮಾಡಿರ್ತೀರಾ ಸೋರ್ಸ್ ಟೇಬಲ್ಸ್ ಅಲ್ಲಿ, ಅಲ್ಲಿಂದ ಡೈರೆಕ್ಟ್ ಆಗಿ ಪವರ್ ಬಿಗೆ ಇದು ಇಂಪೋರ್ಟ್ ಮೋಡ್ ಇಲ್ಲ ಡೈರೆಕ್ಟ್ ಮೋಡ್ಗೆ ತಗೊಂಬನ್ನಿ. ಹಂಗೊಂಥರ ಮಾಡ್ಬೋದು.
ಜೊತೆಗೆ ಆ ಲಾಸ್ಟ್ ಪ್ರೀವಿಯಸ್ ಸ್ಲೈಡ್ ಹೇಳ್ದಂಗೆ ಇನ್ಫಾರ್ಮೇಶನ್ ನಿಮ್ಗೆ ಸರಿಯಾದ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೆ ಸೊಲ್ಯೂಷನ್ ಆಗಿ ಫಸ್ಟ್ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ತಿಳಿದಿಟ್ಕೊಳ್ಳಿ. ನೀವ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅವ್ರು ಯಾರ್ ರಿಕ್ವೈರ್ಮೆಂಟ್ ಬೇಕು, ಯಾರೆಲ್ಲ ಯೂಸ್ ಮಾಡ್ತಾರೆ ರಿಪೋರ್ಟ್, ಅವ್ರಿಗೆ ಹೆಂಗ್ ಬೇಕು ರಿಪೋರ್ಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಮೊದಲು ತಿಳ್ಕೊಳ್ಳಿ. ಆಮೇಲೆ ರಿಪೋರ್ಟ್ ಬನ್ನಿ. ಹಿಂಗ್ ಮಾಡಿದ್ರೆ ಆ ಬಿಸ್ನೆಸ್ ಬಗ್ಗೆ ಐಡಿಯಾ ಇದ್ರೆ ರಿಪೋರ್ಟ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ನಾನು ಹೇಳ್ದಂಗೆ ಡೇಟಾ ಕ್ಲೀನಿಂಗ್ ಅನ್ನೋದು ಒಂಥರ ಮೇಜರ್ ಚಾಲೆಂಜ್. ಎಲ್ಲಾ ಟೀಮ್ ಅವರು ಎಲ್ಲಾ ಪ್ರಾಜೆಕ್ಟ್ ಅಲ್ಲಿ ಡೇಟಾ ಕ್ಲೀನ್ ಅಂತೂ ಮಾಡ್ಲೇಬೇಕು. 70% ಆಫ್ ದ ಟೈಮ್ ಎಲ್ಲರೂ ಇದರಲ್ಲೇ ಮಾಡ್ತಾರೆ, ಆಮೇಲೆ ರಿಪೋರ್ಟ್ ಬರ್ತಾರೆ. ಆ ಡೇಟಾ ಕ್ಲೀನಿಂಗ್ ಅನ್ನೋದನ್ನ ಪವರ್ ಬಿ ಐ ತಗೊಂಬಂದ್ ಮಾಡೋ ಬದಲು ಡೇಟಾ ಬೇಸ್ ಅಲ್ಲೇ ಮಾಡಿ. ಸೀಕ್ವಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಜೂರ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಡೇಟಾ ಫ್ಯಾಕ್ಟರಿ ಅಂತ ಒಂದು ಪ್ರಾಡಕ್ಟ್ ಸರ್ವಿಸ್ ಇದೆ, ಅದನ್ನ ಯೂಸ್ ಮಾಡ್ಕೊಬಹುದು. ಸ್ನೋಫ್ಲೇಕ್ ಅಲ್ಲಿ ಮಾಡ್ಬೋದು. ಈ ತರ ಸೋರ್ಸ್ ಅಲ್ಲೇ ಮಾಡಿಟ್ಕೊಂಡು ಆಮೇಲೆ ಇಲ್ಲಿ ತಗೊಂಬಂದ್ರೆ ಪವರ್ ಬಿ ಐಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಪವರ್ ಬಿ ಐ ಎಲ್ಲಾ ಮಾಡುತ್ತೆ ನಿಜ, ETL ಮಾಡುತ್ತೆ, ಡೇಟಾ ಕ್ಲೀನಿಂಗ್ ಮಾಡುತ್ತೆ, ಡೇಟಾ ಸರ್ವಿಸಸ್ ಪುಷ್ ಮಾಡ್ಬೋದು. ಇಟ್ಸ್ ಆಲ್ ಇನ್ ಒನ್ ಅಂತಾರೆ, ಎಲ್ಲಾ ಮಾಡುತ್ತೆ. ಎಲ್ಲಾ ಮಾಡತ್ತೆ ಅಂತ ಹೇಳಕ್ ಹೋಗಿ ಅದಕ್ಕೆ ಬರ್ಡನ್ ಮಾಡೋ ಬದಲು ಆ ಸೋರ್ಸ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ತಗೊಂಬನ್ನಿ. ಪವರ್ ಬಿ ಐನ ವಿಜುವಲೈಸೇಷನ್ಗೆ ಮತ್ತೆ ಪಬ್ಲಿಷಿಂಗ್ ಮಾತ್ರ ಯೂಸ್ ಮಾಡಿ. ಅದಾಯ್ತು. ಆಮೇಲೆ ಆ ಬಿಸ್ನೆಸ್ ಅರ್ಥ ಮಾಡ್ಕೊಂಡಿದೀವಲ್ಲ, ಅರ್ಥ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅನ್ಸ್ಟ್ರಕ್ಚರ್ ಡೇಟಾ ಇದೆ ಅಂತ ಅನ್ಕೊಳ್ಳಿ. ಯೂಶಲ್ ಆಗಿ ಏನಾಗುತ್ತೆ, ಅನ್ಸ್ಟ್ರಕ್ಚರ್ ಡೇಟಾ ಆದ್ರೆ ಎಲ್ಲರೂ ಡ್ರಾಪ್ ಮಾಡ್ಬಿಡ್ತಾರೆ, ಯಾವ್ದಪ್ಪ ಯೂಸ್ ಮಾಡ್ತೀಯ ಚಾರ್ಟ್ ಅಂತ ಡ್ರಾಪ್ ಮಾಡ್ಬಿಡ್ತಾರೆ. ಬಟ್ ನೀವ್ ಏನ್ ಮಾಡ್ಬೋದು ಅಂದ್ರೆ, ಆ ಅನ್ಸ್ಟ್ರಕ್ಚರ್ ಡೇಟಾ ಆದ್ರೆ ಯಾವ್ದೋ ಒಂದು ಟೆಕ್ಸ್ಟ್ ಡೇಟಾ ಇದೆ ಅನ್ಕೊಳ್ಳಿ, ಅದಕ್ಕೆ ಯಾವ ಚಾರ್ಟ್ ಯೂಸ್ ಮಾಡ್ಬೋದು, ಕಸ್ಟಮ್ ಚಾರ್ಟ್ಸ್, ಅಡ್ವಾನ್ಸ್ ಚಾರ್ಟ್ಸ್ ಎಲ್ಲ ಪವರ್ ಬಿ ಅಲ್ಲಿ ಸಿಗುತ್ತೆ. ಅದ್ರಲ್ಲಿ ಯಾವ್ದು ಸೂಟ್ ಆಗುತ್ತೆ ಅದಕ್ಕೆ ಹೆಂಗ್ ಟ್ರಾನ್ಸ್ಫರ್ಮೇಶನ್ಸ್ ಅಪ್ಲೈ ಮಾಡ್ಬೋದು. ಸಪೋಸ್ ಯಾವ್ದೋ ಒಂದು ಟೆಕ್ಸ್ಟ್ ಡೇಟಾ ಇದೆ ಅನ್ಕೊಳ್ಳಿ, ಅದರಲ್ಲಿ ಅನ್ವಾಂಟೆಡ್ ವರ್ಡ್ಸ್, ರಿಪೀಟೆಡ್ ವರ್ಡ್ಸ್, ಕಾಮನ್ ವರ್ಡ್ಸ್, ಸ್ಟಾಪ್ ವರ್ಡ್ಸ್ ಅದೆಲ್ಲ ತೆಗೆದ್ಬಿಡಿ. ಈಸ್, ದ ಅಂತೆಲ್ಲ ತೆಗೆದ್ಬಿಟ್ರೆ ಆ ಮೇನ್ ಕಂಟೆಂಟ್ ಇರುತ್ತಲ್ವಾ ಅದನ್ನ ವಿಜುವಲೈಸ್ ಮಾಡ್ಬೋದು. ಆ ಟ್ರಾನ್ಸ್ಫರ್ಮೇಶನ್ ಅಪ್ಲೈ ಮಾಡಿ ವಿಜುವಲೈಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಅದನ್ನು ಓವರ್ಕಮ್ ಮಾಡ್ಬೋದು. ಜೊತೆಗೆ ನಾನು ಹೇಳ್ದಂಗೆ ಕ್ಯಾಲ್ಕುಲೇಷನ್ಸ್ ಇದೆ ಅಲ್ವಾ ಪ್ರಾಬ್ಲಮ್, ಆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಏನಿದೆ ಪ್ರಾಬ್ಲಮ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ ಲಾಜಿಕ್. ಅವ್ರು ಹೇಳೋ ರಿಕ್ವೈರ್ಮೆಂಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ನೀವು ಡ್ಯಾಕ್ ಫಂಕ್ಷನ್ಸ್ ಮಾಡಿ ಬರೆದು ಒಂದು ಡ್ಯಾಕ್ ಫಂಕ್ಷನ್ ಇಂದ ಇನ್ನೊಂದು ಡ್ಯಾಕ್ ಫಂಕ್ಷನ್ ಇನ್ಪುಟ್ ಹೋಗಿ ಅದಕ್ಕೆ ನೀವು ಪರ್ಫಾರ್ಮ್ ಮಾಡೋಷ್ಟಕ್ಕೆ ಅದು ವರ್ಕ್ ಆಗುತ್ತೋ ಆಗಲ್ವೋ ಗೊತ್ತಾಗದೇ ಇಲ್ಲ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಯಾವ್ದಾದ್ರು ಒಂದು ರಿಕ್ವೈರ್ಮೆಂಟ್ ಬಂತು ಅಂದ್ರೆ ಫಸ್ಟ್ ಒಂದು ಟೆಸ್ಟ್ ಡೇಟಾ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಚಿಕ್ಕ ಡೇಟಾ ಸೆಟ್, ಆ ಎಂಟರ್ ಡೇಟಾ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಪವರ್ ಬಿ ಅಲ್ಲಿ, ಅದು ನಾರ್ಮಲ್ ಆಗಿ ಬೇಕಾಗಿದ್ದ ಡೇಟಾನ ಎಂಟರ್ ಮಾಡ್ಕೊಳ್ಳಿ. ಆ ಎಂಟರ್ ಮಾಡ್ಕೊಂಡು ನೀವು ಬರೆಯೋ ಕ್ಯಾಲ್ಕುಲೇಷನ್ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ. ಅದಕ್ಕೆ ಕರೆಕ್ಟ್ ಆಗಿ ವ್ಯಾಲ್ಯೂ ಬರ್ತಾ ಇದೆಯಾ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಸಲ್ಟ್ಸ್ ಬರ್ತಾ ಇದೆಯಾ, ಟೆಸ್ಟ್ ಕೇಸ್ ಎಲ್ಲ ಪಾಸ್ ಆಗ್ತಿದ್ಯಾ ಅಂತ ನೋಡಿ ಆಮೇಲೆ ಅದನ್ನ ತಗೊಂಡೋಗಿ ಒರಿಜಿನಲ್ ಡೇಟಾಗ ಹಾಕಿ. ದಿಸ್ ಇಸ್ ಅ ವರ್ಕ್ ಅರೌಂಡ್ ತರ, ನೀವು ಮಿಸ್ ಆಗಲ್ಲ, ನಿಮ್ ಕ್ಯಾಲ್ಕುಲೇಷನ್ಸ್ ತಪ್ಪಾಗಲ್ಲ. ಆಮೇಲೆ ಲಾಸ್ಟ್ ಪಾಯಿಂಟ್ ಏನು ಅಂದ್ರೆ, ನಿಮ್ಗೆ ಯಾವ ಮೆಟ್ರಿಕ್ಸ್ ಯೂಸ್ ಮಾಡೋದು, ಯಾವ ಚಾರ್ಟ್ ಯೂಸ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದ್ರೆ, ಸೇಲ್ಸ್ ರಿಪೋರ್ಟ್ ಬೇಕಾ, ಪ್ರಾಫಿಟ್ ರಿಪೋರ್ಟ್ ಬೇಕಾ, ರೆವೆನ್ಯೂ ರಿಪೋರ್ಟ್ ಬೇಕಾ, ಇದನ್ನೆಲ್ಲ ನೋಡ್ಬೇಕು ಗೊತ್ತಾಗಲ್ಲ ಅಂದ್ರೆ ಫುಲ್ ಬಿಸ್ನೆಸ್ ಡೀಟೇಲ್ಸ್ ಗೊತ್ತಿರೋರು ಕ್ಲೈಂಟ್ ಅವ್ರ ಹತ್ರ ಹೋಗಿ ಕೇಳಿ. ಕ್ಲಾರಿಟಿ ಇಲ್ಲಿ ಮೊದಲು ರಿಕ್ವೈರ್ಮೆಂಟ್ ಮೇಲೆ. ಪವರ್ ಬಿ ಅನ್ನೋದು ಈಸಿ, ಯಾರು ಬೇಕಾದ್ರೂ ಮಾಡ್ತಾರೆ, ಡ್ರ್ಯಾಗ್ ಅಂಡ್ ಡ್ರಾಪ್ ಅಷ್ಟೇ ಅದು. ಬಟ್ ಎಲ್ಲರ ಕೈಯಲ್ಲೂ ಎಫೆಕ್ಟಿವ್ ಪವರ್ ಬಿ ಐ ಡೆವಲಪರ್ ಇರಕ್ ಆಗಲ್ಲ. ಒನ್ ಅಂಡರ್ಸ್ಟ್ಯಾಂಡ್ಸ್ ರಿಕ್ವೈರ್ಮೆಂಟ್, ಅಂದ್ರೆ ತುಂಬಾ ರಿಕ್ವೈರ್ಮೆಂಟ್ ಅರ್ಥ ಆಗಿರೋರ್ಗೆ, ಬಿಸ್ನೆಸ್ ಡೀಟೇಲ್ಸ್ ಗೊತ್ತಿರೋರ್ಗೆ ಮಾತ್ರ ಎಫೆಕ್ಟಿವ್ ಆಗಿ ರಿಪೋರ್ಟ್ ಮಾಡೋದಕ್ಕೆ ಆಗುತ್ತೆ. ಸೊ ನನ್ನ ಅಡ್ವೈಸ್ ಏನು ಅಂದ್ರೆ, ಕ್ಲೈಂಟ್ ಹತ್ರ ತಗೊಂಡೋಗಿ ಕೇಳಿ ಏನ್ ಮಾಡ್ಬೇಕು, ಸೇಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಪ್ರಾಫಿಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀರಾ, ಯಾರ್ಯಾರೆಲ್ಲ ಈ ರಿಪೋರ್ಟ್ ಯೂಸ್ ಮಾಡ್ತಾ ಇದಾರೆ, ಹೆಂಗ್ ಸ್ಲೈಸಸ್ ಬೇಕು ಅಂತ ಡೀಟೇಲ್ ಆಗಿ ಕೇಳಿ ಆಮೇಲೆ ಮುಂದುವರಿಸಿ ರಿಪೋರ್ಟ್ಗೆ. ಇದನ್ನೆಲ್ಲ ನೀವು ಓವರ್ಕಮ್ ಮಾಡ್ಬೋದು ಈ ತರ ಸ್ಟೆಪ್ಸ್ ಅಲ್ಲಿ ಇಟ್ಕೊಂಡು. ಸೊ ಈ ವಿಡಿಯೋದಲ್ಲಿ 2 ಕ್ವೆಶನ್ ಕೇಳ್ತಾರೆ. ಚಾಲೆಂಜಸ್ ಏನು ಅನ್ನೋದನ್ನು ಕೇಳ್ತಾರೆ, ಆ ಚಾಲೆಂಜಸ್ ಅನ್ನು ಹೆಂಗ್ ಓವರ್ಕಮ್ ಮಾಡಿದೆ ಅನ್ನೋದನ್ನು ಕೇಳ್ತಾರೆ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ಬೇರೆ ಟಾಪಿಕ್ ಅಲ್ಲಿ ವಿಡಿಯೋ ಮಾಡುವ.